ಅಮ್ಮ ಅಮ್ಮ ಯಾಕೆ ಬರಕ್ ಹೇಳ್ತಿದಾರಮ್ಮ? ಏನೋ ನನಗೂ ಗೊತ್ತಿಲ್ಲ ಕಣೆ. ಅಣ್ಣ ಶಿವರಾಜು, ಅಣ್ಣ ಬರಕ್ ಹೇಳಿದ್ರಂತೆ. ನೀನೊಂದು ಕೆಲಸ ಮಾಡಬೇಕು ಶಿವರಾಜು. ಹೇಳಿ ಅಣ್ಣ. ಇಲ್ಲ ಅನ್ಬಾರ್ದು. ನೀವು ಹೇಳಿದಕ್ಕೆ ಸರಿ ಅಂತ ಹೇಳೋದ್ ಬಿಟ್ಟು ನನಗಿಲ್ಲ ಅನ್ನಕ್ ಬರಲ್ಲ ಅಣ್ಣ. ನೀವೇನೇ ಹೇಳಿದ್ರು ನಾನು ಕಣ್ ಮುಚ್ಕೊಂಡು ಮಾಡ್ತೀನಿ ಅಣ್ಣ. ಅದಕ್ಕೆ ಕಾರಣ ಕೂಡ ಕೇಳಲ್ಲ. ಹೇಳಿ ಅಣ್ಣ, ಏನ್ ಮಾಡ್ಬೇಕು? ರಾಜಲಕ್ಷ್ಮಿಗ್ ಮದ್ವೆ ಅಲ್ವಾ? ಇವತ್ತು ಮಂಟಪದಲ್ಲಿ ನನ್ನ ಸ್ಥಾನದಲ್ಲಿ ನೀನ್ ಕೂತ್ಕೊಂಡು ಕನ್ಯಾದಾನ ಮಾಡಬೇಕು. ಅವಳು ತಂದೆಯಾಗಿ ನೀವಿರುವಾಗ ನಾನ್ ಕನ್ಯಾದಾನ ಮಾಡೋದು ಎಷ್ಟು ಸರಿ ಅಣ್ಣ? ಎಲ್ಲಿದ್ದೀನಿ ಶಿವರಾಜು? ತಂದೆ ಆಗಿದ್ದವನ್ನ ನನ್ನ ಮಗಳು ಸಾಯಿಸದ್ಲಲ್ಲ. ತನ್ನ ಸುಳ್ಳುಗಳಿಂದ ತಂದೆಯಾಗಿ ಕನ್ಯಾದಾನ ಮಾಡಬೇಕು ಅನ್ನೋ ನನ್ನ ಕನಸನ್ನ ಸರ್ವನಾಶ ಮಾಡ್ಬಿಟ್ಲಲ್ಲ. ಮಕ್ಕಳ ಮದುವೆ ಮಾಡಿಸ್ಬೇಕಂತ ಪ್ರತಿ ತಂದೆ ಕನಸು ಕಾಣ್ತಾನೆ. ನನಗ ಅದೃಷ್ಟನೇ ದೂರ ಮಾಡ್ಬಿಟ್ಲು ನನ್ನ ಮಗಳು. ನಾನ್ ನಿಮ್ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈಗ ನೀವು ಹೇಳಿರೋದನ್ನ ಕೇಳಿ ನಾನ್ ಕನ್ಯಾದಾನ ಮಾಡೋದು ಪದ್ಧತಿ ಆಗಿರದ? ಪದ್ಧತಿ ಪದ್ಧತಿಯಿಂದ ನನ್ನ ಮಗಳಿದಾಳ. ಮನುಷ್ಯರು ಹೋದ್ರೂ ಪರವಾಗಿಲ್ಲ, ಮಾತು ತಪ್ಪಿದ್ರೂ ಪರವಾಗಿಲ್ಲ ಅಂತ ತನ್ನ ಇಷ್ಟದ ದಾರಿ ಕಡೆ ಓಡ್ತಿದ್ದಾಳೆ. ಇಡೀ ಊರಿಗೆ ಚಪ್ರ ಹಾಕ್ಸಿ ಅದ್ದೂರಿಯಾಗಿ ಮಾಡಬೇಕಾಗಿದ್ದ ಮದುವೆನ ದೇವಸ್ಥಾನದಲ್ಲಿ ಗುಟ್ಟಾಗಿ ಮಾಡಬೇಕು ಅನ್ಕೊಂಡಾಗ್ಲೇ ತಂದೆಯಾಗಿ ನಾನು ಸತ್ ಹೋದೆ. ಇನ್ನೂ ಜೊತೆ ನಿಂತು ಈ ಕೈಯಾರೆ ಕನ್ಯಾದಾನ ಹೇಗ್ ಮಾಡು ಅಂತೀಯ?